ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ತುಮಕೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಅಂದರೆ ಏರಿಯಾ ಏನಿದೆಯಲ್ಲ, ಕಾರ್ಪೊರೇಷನ್ ಏರಿಯಾನು ಜಾಸ್ತಿ ಮಾಡಬೇಕು ಅಂತ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ದೀಪಸಂದ್ರ ತನಕ ಕಾರ್ಪೊರೇಷನ್ ಇದೆ. ಈಗ ಅದನ್ನು ನಾವು ಮಲಸಂದ್ರ ಡೈರಿವರೆಗೂ ತೊಗೊಂಡೋಗ್ತೀವಿ. ಎಂಟೈರ್ ತುಮಕೂರು ಸರ್ಕಲ್ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಕೆಲವು ಹಳ್ಳಿಗಳು ಬರುತ್ತೆ. ಆ ಹಳ್ಳಿಗಳು ಕೂಡ ಕೆಲವೆಲ್ಲ ಸಿಟಿ ಒಳಗೆ ಸೇರ್ಕೊಳ್ತವೆ. ಆಗ ಆ ಹಳ್ಳಿಗಳ ಅಭಿವೃದ್ಧಿನೇ ಆಗಬೇಕು. ಅವರಿಗೆ ರಸ್ತೆ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಆಮೇಲೆ ಚರಂಡಿ ಆಗಬೇಕು. ಕಾರ್ಪೊರೇಷನ್ಗೆ ಏನೆಲ್ಲ ಕಾರ್ಪೊರೇಷನ್ ಲಿಮಿಟ್ಸ್ ಎಲ್ಲ ಆಗಬೇಕಾಗಿದೆ ಅದೆಲ್ಲ ಆಗಬೇಕು. ನಾವು ತುಮಕೂರಿನಲ್ಲೂ ಕೂಡ ಒಂದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ತುಮಕೂರು ಬೆಳೆಯುತ್ತೆ. ಹೊಸ ಎಕ್ಸ್ಟೆನ್ಷನ್ ಆಗುತ್ತೆ, ಹೊಸ ಮನೆಗಳು ಬರುತ್ತೆ, ಹೊಸದಾಗಿ ಆ್ಯಕ್ಟಿವಿಟೀಸ್ ಆಗುತ್ತೆ, ಕಾರ್ಪೊರೇಷನ್ ಟ್ಯಾಕ್ಸ್ ಕೂಡ ಬರುತ್ತೆ. ಹಾಗಾಗಿ ಅದನ್ನು ಮಾಡಬೇಕು ಅಂತ ಒಂದು ಚಿಂತನೆ ಮಾಡಿದ್ದಾರೆ. BJP ಅವರಿಗೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅಷ್ಟೇ. ಏನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅವರು ಪ್ರತಿಯೊಂದು ನಾವೇನೇನು ಕ್ರಮ ತಗೊಂಡಿದ್ದೀವಿ ಅಂತೇಳಿ ಎಲ್ಲ ಹೇಳಿದ್ದೀವಿ. ಇವತ್ತು ಹತ್ತತ್ರ 35 ಕೋಟಿ ರೂಪಾಯಿ ಹಣ ನಮ್ಮ DC ಅವರ BD ಅಕೌಂಟಲ್ಲಿ ಯಾವುದಾದ್ರೂ ಎಮರ್ಜೆನ್ಸಿ ಕುಡಿಯೋ ನೀರಿಗೆ ಪ್ರಾಬ್ಲಮ್ ಆಯಿತು, ಅಥವಾ ಕಾಮಗಾರಿಗಳಿಗೆ ಕೊಡೋದಕ್ಕೆ ಪ್ರಾಬ್ಲಮ್ ಆಯಿತು, ಅಥವಾ ಬೇರೆ ಇನ್ನೇನಾದರೂ ರೀತಿಯಲ್ಲಿ ಈ ಜನಗಳಿಗೆ ತೊಂದರೆ ಆದರೆ ಅದಕ್ಕೋಸ್ಕರ ಖರ್ಚು ಮಾಡಿ ಅಂತೇಳಿ ಹಣ ಕೊಟ್ಟಿದ್ದು. ಮಾಡಲಿಲ್ಲ ಅಂತ ಹೇಳಿದರೆ ಸುಮ್ಮನೆ ರಾಜಕೀಯ ಕಾರಣಕ್ಕಾಗಿ ಇಲ್ಲ ಸಲ್ಲದ ಆಪಾದನೆಗಳನ್ನು, ಹೇಳಿಕೆಗಳನ್ನು BJP ಅವರು ಕೊಡ್ತಾರೆ. ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಆಗಿದೆ. ನಾನು ಏನೇನು ಕೂಡ ಪ್ರತಿಕ್ರಿಯೆ ಮಾಡಿದ್ದೇನೆ. ನಾವು ವರದಿಯಲ್ಲಿ ಏನಿದೆ ಅಂತಲೇ ಗೊತ್ತಿಲ್ವಲ್ಲ. ಯಾವ ಜಾತಿ ಹೆಚ್ಚಿದ್ದಾರೆ, ಯಾವ ಜಾತಿ ಕಡಿಮೆ ಇದ್ದಾರೆ, ಅವರ ಅಂಕಿಅಂಶಗಳನ್ನ ಹೇಳಿದ್ದಾರೆ ಯಾರಾದರೂ ಅಧಿಕೃತವಾಗಿ? ತುಮಕೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಆ ಭಾಗದಲ್ಲಿ HAL ಹೆಲಿಕಾಪ್ಟರ್ ಫ್ಯಾಕ್ಟ್ರಿ ಆಗಿದೆ. ಅಲ್ಲಿ ನಮಗೆ ನರಸಾಪುರದಲ್ಲಿ ಹಬ್ಬು ಆಗ್ತಾ ಇದೆ. ಮತ್ತು ಈಗಾಗಲೇ ನಾವು ಹಿರೇಹಳ್ಳಿಯಿಂದ ನ್ಯಾಷನಲ್ ಪ್ರಪೋಸ್ ಮಾಡಿದ್ದೀವಿ. ಅದು ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಅಪ್ರೂವಲ್ ಮಾಡಿದೆ. ಮತ್ತು ಈ ಸಿಟಿಯನ್ನು ಎಕ್ಸ್ಪ್ಯಾಂಡ್ ಮಾಡಬೇಕು.